ಹೃದಯದ ಪಿಸುಮಾತು ಅಧ್ಯಾಯ 11 ಅನಿರೀಕ್ಷಿತ. ಕುಮುದ, ಒಲೆ ಮೇಲಿರೋ ಸಾರು ಇನ್ನೇನು ಕುದಿ ಹತ್ತುತ್ತಾ ಇದೆ. ನೋಡ್ಕೊಂಡು ಸ್ಟವ್ ಆಫ್ ಮಾಡು. ಡೋರ್ ಬೆಲ್ ಆಯ್ತು, ನಾನು ಹೋಗಿ ನೋಡ್ತೀನಿ. ಸ್ಟವ್ ಆರಿಸೋದು ಮರಿಬೇಡ. ಮಿಕ್ಕ ಅಡುಗೆಯ ಕೆಲಸವನ್ನು ಕುಮುದಾಳಿಗೆ ವಹಿಸಿ ಬಾಗಿಲು ತೆರೆಯಲು ಹೋದಳು ವಂದನಾ. ಹಾಯ್. ಬಾಗಿಲು ತೆರೆದ ವಂದನಾಳನ್ನು ನೋಡುತ್ತಾ ಹೇಳಿದ ವಿಕಾಸ್. ಬನ್ನಿ ಒಳಗೆ. ಮನದೊಳಗೆ ಎಂಥದ್ದೋ ಸಂಕೋಚ ಕಾಡುತ್ತಿದ್ದರೂ ನಗು ಮೊಗದಿಂದ ಸ್ವಾಗತಿಸಿ ಕುಳಿತುಕೊಳ್ಳುವಂತೆ ಸೋಫಾದೆಡೆ ಕೈ ಮಾಡಿದಳು. ಪರವಾಗಿಲ್ಲ, ಆನ್ಯಾಗೆ ಹುಷಾರಿರ್ಲಿಲ್ಲ ಅಂತ ಗೊತ್ತಾಯ್ತು. ನಾನು ಆಫೀಸ್ ಕೆಲಸದ ಮೇಲೆ ಹೈದರಾಬಾದ್ಗೆ ಹೋಗಿದ್ದೆ. ಇವತ್ತು ಬೆಳಿಗ್ಗೆ ಬಂದಾಗ ಅಮ್ಮ ಹೇಳಿದ್ರು. ಹೇಗಿದ್ದಾಳೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂತುಕೊಂಡೇ ಹೇಳಿದ. ಅಣ್ಣ ಹೇಗಿದ್ಯೋ? ವಿಕಾಸ್ನನ್ನು ನೋಡುತ್ತಿದ್ದಂತೆ ಖುಷಿಯಿಂದ ಓಡಿ ಬಂದು ತಬ್ಬಿದಳು ಆನ್ಯಾ. ನಾನು ಚೆನ್ನಾಗೇ ಇದ್ದೀನಿ. ನೀನು ಹೇಗಿದ್ಯಾ? ಅಮ್ಮ ಹೇಳಿದ್ರು ನಿನಗೆ ಜ್ವರ ಅಂತ. ಇವಾಗ ಹುಷಾರಾದ್ಯಾ? ಮುದ್ದು ತಂಗಿಯ ಹಣೆ ಕತ್ತು ಮುಟ್ಟಿ ನೋಡಿದ ಆತಂಕದಿಂದ. ಇವಾಗೇನೂ ಜ್ವರ ಇಲ್ಲ, ಆರಾಮಾಗಿದ್ದೀನಿ. ನೀನೇನು ಫೋನ್ಗೆ ಸಿಗೋದು ಕಷ್ಟ, ಮನೆ ಕಡೆನೂ ಬಂದಿಲ್ಲ, ಅಷ್ಟೊಂದು ಬ್ಯುಸಿನಾ? ಮುಖ ದುಮ್ಮಿಸಿದ ತಂಗಿಯನ್ನು ನೋಡಿ ನಕ್ಕನು ವಿಕಾಸ್. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಬಹಳ ದಿನಗಳ ನಂತರ ಭೇಟಿಯಾದ ಅಣ್ಣ ತಂಗಿಯನ್ನು ಮಾತನಾಡಲು ಬಿಟ್ಟು ಹೊರಟಳು ವಂದನಾ. ಮತ್ತೆ ಇನ್ನೇನು ಸಮಾಚಾರ? ತ್ರಿಶೂಲ್ ಎಲ್ಲಿ? ಭಾವನಿಗಾಗಿ ಕಣ್ಣಾಡಿಸುತ್ತಾ ಕೇಳಿದ ವಿಕಾಸ್. ಎಲ್ಲ ಮಾಮೂಲಿ ಕಣೋ. ಆಫೀಸ್ ಕಾಲ್ ಬಂತು ಅಂತ ಮಾತಾಡ್ತಾ ಟೆರೇಸ್ಗೆ ಹೋದ್ರು. 1 ನಿಮಿಷ, ಅತ್ತೆಗೆ ಟ್ಯಾಬ್ಲೆಟ್ಸ್ ಕೊಡೋ ಟೈಮ್ ಆಯ್ತು, ಕೊಟ್ಟು ಬರ್ತೀನಿ, ಕೂತಿರು. ಆನ್ಯಾ ಸೋಫಾದಿಂದೆದ್ದಾಗ, ಓಕೆ, ತ್ರಿಶೂಲ್ ಫ್ರೀ ಇದ್ರೆ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಎಂದು ಟೆರೇಸ್ ಕಡೆ ನಡೆದ. ಕಾಫಿ ಹಿಡಿದು ಬಂದ ವಂದನಾ ವಿಕಾಸ್ ಮೆಟ್ಟಲೇರುತ್ತಿದ್ದ ಕಂಡು ತಾನು ಆ ಕಡೆ ಹೆಜ್ಜೆ ಹಾಕಿದಳು. ಅಮ್ಮ. ಔಷಧಿ ಹಾಗೂ ನೀರು ಹಿಡಿದು ಸುನಂದಿತಾರ ರೂಮಿಗೆ ಬಂದ ಆನ್ಯಾ ತ್ರಿಶೂಲ್ ಅಲ್ಲಿದ್ದದ್ದು ಕಂಡು ಆಶ್ಚರ್ಯದಿಂದ, ನೀವಿಲ್ಲಿದ್ದೀರಾ? ಅಣ್ಣ ಬಂದಿದ್ದಾನೆ, ನೀವು ಟೆರೇಸಲ್ಲಿದ್ದೀರಾ ಅಂತ ಹೇಳಿದೆ. ಅಲ್ಲೇ ಮಾತಾಡಿಸ್ತೀನಿ ಅಂತ ಹೋದ. ಅತ್ತೆಗೆ ಮಾತ್ರೆ ಕೊಡುತ್ತಾ ಹೇಳಿದಳು. ಹೋ ಹೌದಾ, ನಾನಾಗ್ಲೇ ಕೆಳಗೆ ಬಂದೆ. ಅಮ್ಮ ಹೇಗಿದ್ದಾರೆ ಕೇಳೋಣ ಅಂತ ಬಂದೋನು ಇಲ್ಲೇ ಕುಳಿತೆ. ನಾನು ಹೋಗಿ ನೋಡ್ತೀನಿ ಎಂದು ವಿಕಾಸ್ನನ್ನು ಮಾತನಾಡಿಸಲು ಹೊರಟ. ವಂದನಾ, ಪ್ಲೀಸ್ ನಿಂತ್ಕೋ. ಟೆರೇಸ್ಗೆ ಬಂದ ತ್ರಿಶೂಲ್ ವಿಕಾಸ್ ವಂದನಾಳ ಕೈ ಹಿಡಿದು ಅವಳನ್ನು ಹೋಗದಂತೆ ತಡೆದದ್ದನ್ನು ಕಂಡು ಏನಾಗುತ್ತಿದೆ ಎಂದು ತಿಳಿಯದೆ ಗೊಂದಲಕ್ಕೊಳಗಾದ. ಸುನಂದಿತಾರಿಗೆ ಔಷಧಿ ಕೊಟ್ಟು ತ್ರಿಶೂಲ್ನ ಹಿಂದೆಯೇ ಬಂದ ಆನ್ಯಾ ಗರಬಡಿದಂತೆ ನಿಂತ ತ್ರಿಶೂಲ್ನನ್ನು ಕಂಡು ಅವನು ದೃಷ್ಟಿ ನೆಟ್ಟ ಕಡೆ ಅವಳು ದೃಷ್ಟಿ ಹೊರಳಿಸಿದಾಗ ಅವಳಿಗೂ ಸಹ ಆಶ್ಚರ್ಯವಾಯಿತು. ಇತ್ತ ವಿಕಾಸ್ ಹಾಗೂ ವಂದನಾ ಅವರ ಮಾತಿನ ನಡುವೆ ತ್ರಿಶೂಲ್ ಆನ್ಯಾ ಅಲ್ಲಿಗೆ ಬಂದದ್ದು ಗಮನಿಸಲಿಲ್ಲ. ವಂದನಾ, ಇನ್ನೆಷ್ಟು ವರ್ಷಗಳು ನನ್ನನ್ನು ಕಾಯಿಸುತ್ತೀಯ? ವಿಕಾಸ್ನ ಮನದಲ್ಲಿನ ದುಃಖ ಮಾತಿನ ರೂಪದಲ್ಲಿ ವ್ಯಕ್ತವಾಗಿತ್ತು. ನಾನು ಯಾವತ್ತೂ ನಿಮಗೆ ನನಗೋಸ್ಕರ ಕಾಯಿರಿ ಅಂತ ಹೇಳಿಲ್ವಲ್ಲ ವಿಕಾಸ್? ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳಲೆತ್ನಿಸುತ್ತಾ ಹೇಳಿದಳು. ಪಕ್ಕದಲ್ಲೇ ಬಾಂಬ್ ಸ್ಫೋಟಿಸಿದಂತೆನಿಸಿ ಮುಖ ನೋಡಿಕೊಂಡರು ತ್ರಿಶೂಲ್ ಆನ್ಯಾ. ಅಫ್ಕೋರ್ಸ್, ನೀನು ಯಾವತ್ತೂ ಬಾಯ್ಬಿಟ್ಟು ಹೇಳಿಲ್ಲ, ಆದರೆ ನಿನ್ನ ಕಂಗಳು ಹೇಳಿವೆ. ನಾನು ನಿನ್ನ ಬಗ್ಗೆ ಏನು ಫೀಲ್ ಮಾಡ್ತೀನೋ ನೀನು ನನ್ನ ಬಗ್ಗೆ ಹಾಗೆ ಫೀಲ್ ಮಾಡ್ತೀಯಾ ಅಂತ ನಿನ್ನ ಕಂಗಳು ಯಾವತ್ತೋ ಸ್ಪಷ್ಟಪಡಿಸಿವೆ. ವಂದನಾಳ ಕೈಯ ಮೇಲಿದ್ದ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಹೇಳಿದ ವಿಕಾಸ್. ಅದು ನಿಮ್ಮ ಭ್ರಮೆಯಷ್ಟೇ, ಎತ್ತಲೋ ನೋಡುತ್ತಾ ಹೇಳಿದಳು ವಂದನಾ. ಎಲ್ಲಿ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಭ್ರಮೆ ಅಂತ. ಹಿಡಿದ ಕೈ ಬಿಟ್ಟವನೇ ಅವಳ ನಡು ಬಳಸಿ ತನ್ನೆಡೆಗೆಳೆದುಕೊಂಡು ಕೇಳಿದ. ವಿಕಾಸ್ನ ನೋಟದೊಂದಿಗೆ ತನ್ನ ನೋಟ ಬೆರೆಸಿದ ವಂದನಾಳಿಗೆ ಅದು ಭ್ರಮೆಯಲ್ಲವೆಂದು ಗೊತ್ತಿತ್ತು. ಆದರೆ ಅವಳ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ಹೇಳಿಯಾಳು? ದುಃಖ ಉಮ್ಮಳಿಸಿ ಬಂದಂತಾಗಿ ಕಣ್ಣೆವೆಗಳು ತಾವಾಗೇ ಮುಚ್ಚಿಕೊಂಡವು. ಎಷ್ಟೋ ಕಾಲದಿಂದ ತನ್ನ ಭಾವನೆಗಳಿಗೆ ಹಾಕಿದ್ದ ಬೇಲಿಯನ್ನು ಕಿತ್ತೊಗೆದು ತನ್ನ ಮನದನ್ನೆಯ ಅದರವನ್ನು ಚುಂಬಿಸಿದ ವಿಕಾಸ್ ಇಂದಿನವರೆಗೂ ಅಂತಹ ಒಂದು ರಸಗಳಿಗೆಯನ್ನು ಹಂಚಿಕೊಳ್ಳದ ತ್ರಿಶೂಲ್ ಆನ್ಯಾ ಒಬ್ಬರ ಮುಖವನ್ನೊಬ್ಬರು ನೋಡಲು ಸಂಕೋಚಿಸಿದರು. ಮದುವೆಯಾಗಿ ವರ್ಷ ಕಳೆಯುವ ಮುನ್ನವೇ ಗಂಡನ ಕಿರುಕುಳ ತಾಳಲಾರದೆ ಡಿವೋರ್ಸ್ ಪಡೆದು ತಾಯಿಯ ಮನೆ ಸೇರಿದ್ದಳು ವಂದನಾ. ಅಂದಿನಿಂದ ಇಂದಿನವರೆಗೂ ಈ 4 ವರ್ಷಗಳಲ್ಲಿ ಒಮ್ಮೆಯೂ ಸಹ ಪ್ರೀತಿ, ಪ್ರೇಮ, ಮತ್ತೊಂದು ಮದುವೆ ಇದ್ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ ಅವಳು.
ಮಾನಸಿಕವಾಗಿ ದೈಹಿಕವಾಗಿ ರಾಕೇಶ್ ಅವಳಿಗೆ ನೀಡಿದ್ದ ನೋವು, ಮದುವೆ, ಗಂಡಸರ ಬಗ್ಗೆಯೇ ಜಿಗುಪ್ಸೆ ಹುಟ್ಟಿಸಿತ್ತು ವಂದನಾಳಿಗೆ. ತಾನು ರಾಕೇಶ್ನೊಂದಿಗೆ ಅನುಭವಿಸಿದ ವೇದನೆ, ವಿಕಾಸ್ನ ಇಂದಿನ ಅನಿರೀಕ್ಷಿತ ವರ್ತನೆ ಎಲ್ಲವೂ ಸೇರಿ ಅವಳ ದುಃಖದ ಕಟ್ಟೆಯೊಡೆಯಿತು. ವಿಕಾಸ್ನ ಎದೆಯ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು. ನೀನು ಅಳೋದನ್ನು ನಾನ್ಯಾವತ್ತೂ ಇಷ್ಟಪಡೋಲ್ಲ. ಉಕ್ಕಿ ಬರುತ್ತಿದ್ದ ಪ್ರೀತಿಯಿಂದ ಅವಳ ತಲೆ ನೇವರಿಸಿ ಮತ್ತಷ್ಟು ಗಟ್ಟಿಯಾಗಿ ತಬ್ಬಿದ ವಿಕಾಸ್. ವಂದನಾ ಕ್ಷಣ ಮೈಮರೆತಳಾದರೂ ಮರುಕ್ಷಣ ಎಚ್ಚೆತ್ತವಳು ವಿಕಾಸ್ನ ಅಪ್ಪುಗೆಯಿಂದ ಹೊರಬಂದು ಅವನಿಗೆ ಬೆನ್ನು ಮಾಡಿ ನಿಂತಳು. ವಿಕಾಸ್ನನ್ನು ಕರೆಯ ಹೊರಟ ಆನ್ಯಾಳ ಬಾಯನ್ನು ಕೈಯಿಂದ ಮುಚ್ಚಿದವನೇ ಬಲವಂತವಾಗಿ ಅವಳನ್ನು ರೂಮಿಗೆ ಕರೆದುಕೊಂಡು ಹೋದ ತ್ರಿಶೂಲ್. ವಿಕಾಸ್, ಪ್ಲೀಸ್ ಲೀವ್ ಮೀ ಅಲೋನ್, ಮನಸ್ಸು ಗಟ್ಟಿ ಮಾಡಿಕೊಂಡು ಹೇಳಿದಳು ವಂದನಾ. ಸದ್ಯದ ಪರಿಸ್ಥಿತಿಯಲ್ಲಿ ತಾನೇನು ಹೇಳಿದರೂ ಅವಳು ಕೇಳುವುದಿಲ್ಲವೆಂದು ಅರಿತ ವಿಕಾಸ್ ಯಾರಿಗೂ ಹೇಳದೆ ಹೊರಟು ಹೋದ. ನನ್ನ ಯಾಕೆ ಅಲ್ಲಿಂದ ಕರೆದುಕೊಂಡು ಬಂದ್ರಿ? ನಂಗೇನೂ ಅರ್ಥ ಆಗ್ತಿಲ್ಲ. ನಾನು ಅಣ್ಣನ ಹತ್ತಿರ ಮಾತಾಡಬೇಕಿತ್ತು. ರೂಮಿಗೆ ಬಂದವಳೆ ತ್ರಿಶೂಲ್ನ ಮೇಲೆ ರೇಗಿದಳು. ನನಗೂ ಏನೂ ಅರ್ಥ ಆಗ್ತಿಲ್ಲ, ಆದರೆ ಈ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ನಾವು ಹೋಗೋದು ಸರಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಿನ್ನ ಕರೆದುಕೊಂಡು ಬಂದದ್ದು. ಮಂಚದ ಮೇಲೆ ಕೂತು ಗದ್ದಕ್ಕೆ ಕೈಯೂರಿ ಯೋಚಿಸುತ್ತಾ ಹೇಳಿದ ತ್ರಿಶೂಲ್. ಈಗೇನ್ ಮಾಡೋದು? ಚಿಂತಿಸುತ್ತಾ ಕೇಳಿದಳು ಆನ್ಯಾ. ವಂದನಾ ಅಥವಾ ವಿಕಾಸ್, ಇಬ್ಬರಲ್ಲಿ ಒಬ್ಬರ ಹತ್ತಿರ ಮಾತಾಡದೆ ಬೇರೆ ದಾರಿ ಇಲ್ಲ, ಹೇಳಿದ ತ್ರಿಶೂಲ್. ನೀವು ಹೇಳೋದು ನಿಜ. ಒಂದು ಕೆಲಸ ಮಾಡಿ, ನೀವೇ ವಂದನಾ ಅತ್ತಿಗೆ ಹತ್ರ ಮಾತಾಡಿ, ಉತ್ಸಾಹದಿಂದ ಸಲಹೆ ಕೊಟ್ಟಳು ಆನ್ಯಾ. ಹಲೋ, ಚಾನ್ಸೇ ಇಲ್ಲ. ನೀನೇ ನಿಮ್ಮಣ್ಣನ ಹತ್ರ ಮಾತಾಡು, ಕೈ ಆಡಿಸಿಬಿಟ್ಟ ತ್ರಿಶೂಲ್. ಅದ್ಹೇಗಾಗುತ್ತೆ? ಸಾಧ್ಯವಿಲ್ಲವೆಂಬಂತೆ ಅಡ್ಡಡ್ಡ ತಲೆಯಾಡಿಸಿದಳು ಆನ್ಯಾ. ನೀನ್ ಯಾವತ್ತಾದ್ರೂ ತರಲೆ ತೆಗಿದಲೆ ನನ್ನ ಮಾತು ಕೇಳಿದ್ಯಾ? ನಾನ್ಸೆನ್ಸ್, ರೇಗಿದ ತಾಳ್ಮೆ ಕಳೆದುಕೊಂಡು ಕೋಪಿಸಿಕೊಂಡು ಹೋಗುತ್ತಿದ್ದವಳ ಕೈ ಎಳೆದು ಪಕ್ಕದಲ್ಲಿ ಕೂಡಿಸಿಕೊಳ್ಳುತ್ತಾ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊ. ಇಂತಹ ವಿಷಯನ ತಮ್ಮ ಅಕ್ಕನ ಹತ್ರ ಮಾತಾಡೋದು ಹೇಗಿರುತ್ತೆ, ತಂಗಿ ಅಣ್ಣನ ಹತ್ತಿರ ಮಾತಾಡೋದು ಹೇಗಿರುತ್ತೆ, ನೀನೇ ಹೇಳು, ಸಮಾಧಾನದಿಂದ ಕೇಳಿದ. ಎರಡೂ ಒಂದೇ ರೀತಿ ಇರುತ್ತೆ, ಸಿಡುಕಿದಳು ಕೋಪದಿಂದ. ಸರಿ, ಏನು ನೋಡಿಲ್ಲ, ಏನು ಕೇಳಿಸ್ಕೊಂಡಿಲ್ಲ ಅಂತ ಸುಮ್ಮನಿದ್ದು ಬಿಡು, ನಾನು ಸುಮ್ಮನಾಗ್ತೀನಿ ಎಂದು ಮುಖ ತಿರುಗಿಸಿದ. ಸರಿ ಆಯ್ತು, ನಾಳೆ ಮನೆಗೆ ಹೋಗಿ ಅವನ ಹತ್ರ ಮಾತಾಡ್ತೀನಿ ಎಂದಳು. ಆದರೆ ಒಂದು ಮಾತು ಆನ್ಯಾ, ಅಕಸ್ಮಾತ್ ತಪ್ಪು ವಿಕಾಸ್ದಾಗಿದ್ರೆ ಅವನು ನಿಮ್ಮಣ್ಣ ಅನ್ನೋದು ಮರಿಬೇಕಾಗತ್ತೆ. ರೋಷದಿಂದ ಮುಷ್ಟಿ ಬಿಗಿ ಹಿಡಿದ. ನನ್ನಣ್ಣ ಅಷ್ಟು ಚೀಪಲ್ಲ ಮಿಸ್ಟರ್ ತ್ರಿಶೂಲ್. ವಿಷಯ ಪೂರ್ತಿ ಗೊತ್ತಿಲ್ಲದೆ ಮಾತಾಡೋದು ಸರಿಯಲ್ಲ. ಅಸಮಾಧಾನದಿಂದ ಕಾಲಪ್ಪಳಿಸುತ್ತಾ ರೂಮಿನಿಂದ ಹೊರಟಳು. ಮರುದಿನ ಬೆಳಕು ಹರಿಯುವುದನ್ನೇ ಕಾಯುತ್ತಿದ್ದವಳಂತೆ ಸರಸರ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ತಾಯಿಯ ಮನೆ ಕಡೆ ಹೊರಟಳು ಆನ್ಯಾ. ಅಮ್ಮ, ಅಪ್ಪ ಕೂಗಿಕೊಂಡೇ ಒಳಗೆ ಬಂದಳು. ಅರೆ ಆನ್ಯಾ, ಹೇಗಿದ್ಯೆ? ಒಬ್ಬಳೇ ಬಂದ್ಯಾ? ಮಗಳ ಹಿಂದೆ ಅಳಿಯ ಬರದದ್ದು ಕಂಡು ಪ್ರಶ್ನಿಸಿದರು ನಳಿನಿ. ಇಲ್ಲಮ್ಮ, ಅವರಿಗೆ ಬೇರೇನೋ ಕೆಲಸ ಇತ್ತು. ಯಾಕೆ? ನಿನ್ನ ಅಳಿಯ ಬರದೇ ಇದ್ದರೆ ನನ್ನನ್ನು ಮನೆಯೊಳಗೆ ಸೇರಿಸೋದಿಲ್ವಾ? ತ್ರಿಶೂಲ್ನ ಮೇಲಿನ ಕೋಪವನ್ನು ಸಲೀಸಾಗಿ ತಾಯಿಯ ಮೇಲೆ ತೋರಿಸಿದಳು. ಹಾಗೇನಿಲ್ವೇ, ಬಾ ಒಳಗೆ. ರೀ, ಯಾರು ಬಂದಿದ್ದಾರೆ ನೋಡಿ ಎನ್ನುತ್ತಾ ಪ್ರೀತಿಯಿಂದ ಬರಮಾಡಿಕೊಂಡರು ಮಗಳನ್ನು. ಮಗಳ ಹಾಗೂ ಬೀಗರ ಮನೆಯ ಪ್ರತಿಯೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು ನಳಿನಿ ಹಾಗೂ ಪ್ರಮೋದ್. ಅಮ್ಮ, ಅಣ್ಣ ಎಲ್ಲಿ? ಕಾಣ್ತಿಲ್ಲ. ತಾಯಿಯ ಕೈಯ ಕಾಫಿ ಹೀರುತ್ತಾ ಕೇಳಿದಳು ಆನ್ಯಾ. ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋದ. ಆಗಲೇ 1 ಗಂಟೆ ಮೇಲಾಯಿತು. ನೀನು ಬರೋ ವಿಷಯ ಅವನಿಗೆ ಗೊತ್ತಿಲ್ವಲ್ಲ, ಎಲ್ಲೋ ಫ್ರೆಂಡ್ಸ್ ಜೊತೆ ಇರಬೇಕು. ಫೋನ್ ಮಾಡ್ತೀನಿ ಇರು. ಎದ್ದ ತಾಯಿಯನ್ನು ಪರವಾಗಿಲ್ಲವೆಂದು ತಡೆದಳು. ಸರಿ, ಜ್ವರ ಬಂದು ಬಿಟ್ಟಿದ್ದು ಎಷ್ಟು ಸೊರಗೋಗಿದ್ಯಾ ನೋಡು. ಆರಾಮಾಗಿ ಕೂತ್ಕೋ, ಬೇಗ ನಿನಗಿಷ್ಟವಾದ ಅಡುಗೆ ಮಾಡ್ತೀನಿ. ಅಷ್ಟರಲ್ಲಿ ವಿಕಾಸ್ ಕೂಡ ಬರ್ತಾನೆ, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಬಹುದು ಎಂದು ಸರಸರ ಅಡುಗೆ ಮನೆಗೆ ಹೋದರು ನಳಿನಿ. ಲೋಕಾರೂಢಿಯಾಗಿ ತಂದೆಯ ಬಳಿ ಮಾತನಾಡುತ್ತಿದ್ದರು ಆನ್ಯಾಳ ಮನಸ್ಸೆಲ್ಲ ವಿಕಾಸ್ನೊಂದಿಗೆ ಹೇಗೆ ಆ ವಿಷಯ ಪ್ರಸ್ತಾಪಿಸುವುದು ಎಂಬುದೇ ಅವಳ ತಲೆಯ ತುಂಬ ಕೊರೆಯುತ್ತಿತ್ತು. ವಿಕಾಸ್ ಬರುವವರೆಗೂ ಅಮ್ಮನಿಗೆ ಮನೆಗೆಲಸದಲ್ಲಾದರೂ ಸ್ವಲ್ಪ ಸಹಾಯ ಮಾಡೋಣವೆಂದು ತಾಯಿಯನ್ನು ಹುಡುಕಿಕೊಂಡು ಹೊರಟಳು. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ತುಂಬುತ್ತಿದ್ದ ನಳಿನಿ ಮಗಳು ಬಂದದ್ದನ್ನು ಕಂಡು ನಕ್ಕು ಕೈ ಚುರುಕು ಮಾಡಿದರು. ಮಗನ ಬಟ್ಟೆಗಳನ್ನು ತರೋದು ಮರೆತಿದ್ದ ನಳಿನಿ ಗಡಿಬಿಡಿ ಮಾಡಿಕೊಂಡಾಗ
ಆನ್ಯಾ ತಾನು ತರುತ್ತೇನೆಂದು ಹೊರಟಳು. ವಾರ್ಡ್ರೋಬ್ನಲ್ಲಿ ತುರುಕಿರುತ್ತಾನೆ ನೋಡು ಆನ್ಯಾ, ನಿನಗೆ ಗೊತ್ತಲ್ಲ ಎಂದು ಉಳಿದ ಬಟ್ಟೆಗಳನ್ನು ಮಿಷಿನ್ಗೆ ಹಾಕತೊಡಗಿದರು. ಅಣ್ಣನ ರೂಮಿಗೆ ಕಾಲಿಟ್ಟವಳೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ವಸ್ತುಗಳನ್ನು ಕಂಡು, ಇವನಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ, ಮೊದಲು ಅಮ್ಮನಿಗೆ ಒಗೆಯೋ ಬಟ್ಟೆಗಳನ್ನು ಕೊಟ್ಟು ಬಂದು ರೂಮ್ ನೀಟ್ ಮಾಡೋಣ ಎಂದು ವಾರ್ಡ್ರೋಬ್ ತೆಗೆದವಳು ದಬ ದಬ ಉರುಳಿದ ಬಟ್ಟೆಗಳನ್ನು ಹಿಡಿದುಕೊಳ್ಳಲೆತ್ನಿಸಿ ಸೋತಳು. ಕ್ಷಣ ಅಣ್ಣನ ಬೇಜವಾಬ್ದಾರಿತನಕ್ಕೆ ಕೋಪ ಬಂದರೂ ಮರುಕ್ಷಣ ನಗು ತಡೆಯಲಾಗಲಿಲ್ಲ ಅವಳಿಗೆ. ಒಗೆಯುವ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ವಾರ್ಡ್ರೋಬ್ ಬಾಗಿಲು ಅರ್ಧ ಮುಚ್ಚಿದವಳು ಕ್ಷಣ ತಡೆದು ಮತ್ತೆ ತೆಗೆದಳು. ಬಟ್ಟೆಗಳ ಮಧ್ಯದಿಂದ ಇಣುಕುತ್ತಿದ್ದ ಆಕಾಶ ಬಣ್ಣದ ಡೈರಿಯೊಂದು ಅವಳ ಗಮನ ಸೆಳೆಯಿತು. ಕೈಗೆ ತೆಗೆದುಕೊಂಡು ವಾರ್ಡ್ರೋಬ್ ಮುಚ್ಚುವಾಗ ಜಾರಿ ನೆಲ ಸೇರಿತು ಡೈರಿ. ಡೈರಿಯ ಹಾಳೆಗಳ ನಡುವೆ ಇದ್ದ ಕೆಲವು ವಸ್ತುಗಳು ನೆಲದ ಮೇಲೆ ಹರಡಿಕೊಂಡಿದ್ದವು. ಒಂದೊಂದಾಗೆ ಕೈಲಿಡಿದು ನೋಡತೊಡಗಿದಳು ಆನ್ಯಾ. ಮಡಚಿಟ್ಟಿದ್ದ ಹಾಳೆ, ವಿಕಾಸ್ ಓದಿದ ಕಾಲೇಜಿನ ಲೈಬ್ರರಿ ಕಾರ್ಡ್. ಹತ್ತಿರವಿಡಿದು ನೋಡಿದವಳು ದಂಗಾಗಿ ಹೋದಳು. ಆ ಕಾರ್ಡಿನಲ್ಲಿ ಇದ್ದದ್ದು ವಂದನಾಳ ಫೋಟೋ. ಬಹುಶಃ ವಂದನಾ ಕಾಲೇಜ್ ಓದುತ್ತಿರುವಾಗಿನ ಫೋಟೋ ಇರಬೇಕು. ಏನೆಂದೂ ಅರ್ಥವಾಗದೆ ಬಾಯ ಮೇಲೆ ಬೆರಳಿಟ್ಟಳು ಆನ್ಯಾ. ವಂದನಾ ಕಶ್ಯಪ್, ಬಿಕಾಂ, ಒಂದೇ ಕಾಲೇಜ್, ಇಯರ್ ಆಫ್ ಅಡ್ಮಿಷನ್ ಕೂಡ ಸೇಮ್. ಅಂದರೆ ವಂದನಾ ಅತ್ತಿಗೆ ಅಣ್ಣನ ಕ್ಲಾಸ್ಮೇಟ? ನಂಬಲಾಗದೆ ಮತ್ತೆ ಮತ್ತೆ ಆ ಕಾರ್ಡನ್ನು ಪರಿಶೀಲಿಸಿ ತಾನು ಮೊದಲು ನೋಡಿದ್ದು ನಿಜವೆಂದು ಖಚಿತಪಡಿಸಿಕೊಂಡಳು. ಈ ಡೈರಿ ಪೂರ್ತಿ ಓದದೆ ನನ್ನ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗೋಲ್ಲ. ಇವಾಗ ಇಲ್ಲಿ ಇದನ್ನು ಓದೋದಕ್ಕೆ ಆಗಲ್ಲ. ಇದನ್ನು ಮನೆಗೆ ತಗೊಂಡು ಹೋಗಿ ಓದೋದೇ ಒಳ್ಳೆಯದು ಎಂದುಕೊಳ್ಳುತ್ತಾ ಡೈರಿಯಲ್ಲಿದ್ದುದನ್ನು ಮತ್ತೆ ಡೈರಿಯೊಳಗೆ ಸೇರಿಸಿ ನಳಿನಿ, ಪ್ರಮೋದ್ ಯಾರಿಗೂ ತಿಳಿಯದಂತೆ ಅದನ್ನು ತನ್ನ ಹ್ಯಾಂಡ್ ಬ್ಯಾಗಿನೊಳಗೆ ಸೇರಿಸಿದಳು. ಇಲ್ಲೇನೇ ಮಾಡ್ತಿದ್ಯಾ? ಅಡುಗೆ ಆಗಿದೆ, ಬಾ ಊಟ ಮಾಡೋಣ. ಹಾಲ್ನಲ್ಲಿ ಬ್ಯಾಗ್ ಹಿಡಿದು ನಿಂತ ಮಗಳಿಗೆ ಹೇಳಿದರು ನಳಿನಿ. ಮಗಳಿಗೆ ಇಷ್ಟವಾದ ಪದಾರ್ಥಗಳನ್ನು ಬಡಿಸುತ್ತಾ, ವಿಕಾಸ್ನಿಗೆ ಕಾಲ್ ಮಾಡಿದ್ದೆ ಕಣೆ, ಸ್ವಿಚ್ಡ್ ಆಫ್ ಅಂತ ಬರ್ತಿದೆ. ತಂದೆ ತಾಯಿಗೆ ಹೇಳುತ್ತಿದ್ದುದನ್ನು ಕೇಳಿ ಸಮಾಧಾನದ ಉಸಿರು ಬಿಟ್ಟಳು ಆನ್ಯಾ. ಇಷ್ಟು ಹೊತ್ತಿನವರೆಗೂ ಅಣ್ಣ ಯಾವಾಗ ಬರುತ್ತಾನೋ, ಬಂದ ಮೇಲೆ ಅವನೊಂದಿಗೆ ಹೇಗೆ ಮಾತಾಡೋದು ಎಂದೆಲ್ಲ ಚಿಂತಿಸುತ್ತಿದ್ದವಳಿಗೆ ಈಗ ತಾನು ಇಲ್ಲಿಂದ ಹೊರಡುವವರೆಗೂ ಅವನು ಬರದೇ ಇರುವುದೇ ಒಳ್ಳೆಯದೆನಿಸಿತು. ಊಟವಾದ ಕೂಡಲೇ ಒಂದು ನಿಮಿಷವೂ ನಿಲ್ಲದೆ ಹೊರಟ ಮಗಳು ಒಗಟಾಗಿ ಕಂಡಳು ದೇಶ್ಮುಖ್ ದಂಪತಿಗಳಿಗೆ. ಮರುಗಳಿಗೆಯೇ ಬಹುಶಃ ಅಳಿಯ ಬೇಗ ಬರಲು ಹೇಳಿರಬಹುದೆಂದುಕೊಳ್ಳುತ್ತಾ ಸುಮ್ಮನಾದರು. ಮನೆಯಿಂದೇನೋ ಹೊರಟಳು ಆನ್ಯಾ. ಆದರೆ ಎಲ್ಲಿ ಹೋಗಬೇಕು? ಆ ಡೈರಿಯನ್ನು ಎಲ್ಲಿ ಓದಬೇಕು? ಮನೆಗೆ ಹೋದ ಕೂಡಲೇ ತ್ರಿಶೂಲ್ ಕೇಳುವ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸೋದು? ಈ ಡೈರಿಯ ವಿಷಯ ಗಂಡನೊಂದಿಗೆ ಹೇಳಬೇಕು ಬೇಡವೋ? ಅಷ್ಟಕ್ಕೂ ಈ ಡೈರಿಯಲ್ಲೇನಿದೆ? ಇದನ್ನೋದಿದ ಮೇಲೆ ತ್ರಿಶೂಲ್ ಏನನ್ನಬಹುದು? ಇದರಿಂದ ತನ್ನಣ್ಣನಿಗೇನಾದರೂ ತೊಂದರೆಯಾದರೆ? ಹೀಗೆ ನಾನಾ ಪ್ರಶ್ನೆಗಳು ಸೇರಿ ಅವಳ ತಲೆ ಗೊಂದಲದ ಗೂಡಾಯಿತು. ಬಹಳ ಯೋಚಿಸಿದ ನಂತರ ವಂದನಾ ಅತ್ತಿಗೆಗೆ ಕೂಡ ಈ ವಿಷಯ ಸಂಬಂಧಪಟ್ಟಿರೋದ್ರಿಂದ ತ್ರಿಶೂಲ್ ಖಂಡಿತ ಏನೂ ತಿಳಿದುಕೊಳ್ಳದೆ ಸುಮ್ಮನಾಗೋದಿಲ್ಲ. ಏನೇ ಆದರೂ ಈ ಡೈರಿ ಬಗ್ಗೆ ಅವರಿಂದ ಮುಚ್ಚಿಡೋದು ತಪ್ಪಾಗುತ್ತೆ ಎಂದುಕೊಳ್ಳುತ್ತಾ ಖಾಲಿ ಇದ್ದ ಆಟೋ ಒಂದನ್ನು ಹತ್ತಿದಳು. ಅನುಗ್ರಹದ ಮುಂದಿಳಿದವಳು ಆಟೋಗೆ ದುಡ್ಡು ಕೊಟ್ಟು ಒಳಬಂದಳು. ಎಲ್ಲರೂ ಹಾಲಿನಲ್ಲಿ ಕೂತು ಹರಟುತ್ತಿದ್ದರು. ಬಾರಮ್ಮ ಆನ್ಯಾ, ಕಾಫಿ ಕುಡಿತೀಯಾ? ಸೊಸೆ ಬಂದದ್ದನ್ನು ಕಂಡು ಕೇಳಿದರು ಮನೋಹರ್. ಬೇಡ ಅಪ್ಪ, ಎಲ್ಲರೂ ಇಲ್ಲೇ ಇರುವಾಗ ತಾನೊಬ್ಬಳು ರೂಮಿಗೆ ಹೋದರೆ ಚೆನ್ನಾಗಿರುವುದಿಲ್ಲವೆಂದು ಅವಳು ಸಹ ಅಲ್ಲೇ ಕೂತಳು. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಆನ್ಯಾ? ಸುನಂದಿತಾರ ಪ್ರಶ್ನೆಗೆ ಹೂಗುಟ್ಟಿದಳು. ವಿಕಾಸ್ ಇದ್ರಾ ಮನೇಲಿ? ವಿಕಾಸ್ನ ಹೆಸರು ಕೇಳುತ್ತಿದ್ದಂತೆಯೇ ಅಕ್ಕನ ಮುಖದಲ್ಲಾದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ತ್ರಿಶೂಲ್. ಗಂಡನ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತೋಚದೆ ಚಡಪಡಿಸಿದವಳು ಹಾ ಹೂ ಎನ್ನುತ್ತಾ, ಮೋಹಿತಾ ಎಲ್ಲಿ ಕಾಣಿಸ್ತಾ ಇಲ್ಲ? ನಾಜೂಕಾಗಿ ಮಾತು ಮರೆಸಿದಳು ಆನ್ಯಾ. ಅವರೆಲ್ಲ ಬೆಳಿಗ್ಗೆನೇ ಊರಿಗೆ ಹೊರಟ್ರು, ಅದಕ್ಕೆ ನಿಮ್ಮತ್ತೆಗೆ ಬೇಜಾರು. ನವಿರಾಗಿ ರೇಗಿಸಿದರು ಮಡದಿಯನ್ನು ಮನೋಹರ್. ಹಾ, ನಂಗೂ ಬೋರ್ ಎಂದು ಮೈ ಮುರಿಯುತ್ತಾ ಹೆಂಡತಿಯ ಕಡೆ ನೋಡಿದ ತ್ರಿಶೂಲ್. ಅವಳ ಮುಖ ನೋಡಿದರೆ ಯಾರಿಗಾದರೂ ತಿಳಿಯುತ್ತಿತ್ತು ತ್ರಿಶೂಲ್ನ ಮಾತು ಅವಳಿಗೆ ಹಿಡಿಸಲಿಲ್ಲವೆಂದು. ಒಂದು ನಿಮಿಷ ಬರ್ತೀನಿ ಎಂದು ನೆಪ ಹೇಳಿ ಅಲ್ಲಿಂದ ಜಾರಿಕೊಂಡಳು. ಅವಳ ಹಿಂದೆಯೇ ರೂಮಿಗೆ ಬಂದ ತ್ರಿಶೂಲ್, ಆನ್ಯಾ ಅಲ್ಲೇನಾಯ್ತು? ನಿಮ್ಮಣ್ಣನ ಹತ್ತಿರ ಮಾತಾಡಿದ್ಯಾ? ಏನ್ ಹೇಳಿದ್ರು?
ವಿಷಯ ತಿಳಿಯುವ ಕಾತುರದಿಂದ ಕೇಳಿದ. ನನ್ನ ಮಾತು ಕೇಳಿಸ್ತಿಲ್ವಾ ಅಥವಾ ಅರ್ಥ ಆಗ್ತಿಲ್ವಾ? ತಾನು ಕೇಳುತ್ತಿದ್ದರೂ ಸುಮ್ಮನೆ ನಿಂತವಳ ಭುಜವಲುಗಿಸಿದ. ಬ್ಯಾಗಿನಲ್ಲಿದ್ದ ಡೈರಿ ತೆಗೆದು ಅವನ ಮುಂದಿಡಿದಳು. ಏನಿದು? ಇದೆಲ್ಲ ನೋಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೊದಲು ಅಲ್ಲೇನಾಯ್ತು ಹೇಳು ಎಂದನು ಡೈರಿಯನ್ನು ಹಾಸಿಗೆಯ ಮೇಲೊಗೆಯುತ್ತಾ. ಇದರಲ್ಲೇ ಎಲ್ಲ ವಿಷಯ ಇರೋದು ಎಂದು ಅವನೆಸೆದ ಡೈರಿಯನ್ನು ಮತ್ತೆ ಅವನ ಕೈಗಿಟ್ಟಳು. ಕಕ್ಕಾಬಿಕ್ಕಿಯಾಗಿ ನೋಡಿದ ತ್ರಿಶೂಲ್. ಡೈರಿಯಲ್ಲಿದ್ದ ಲೆಟರ್ ಹಾಗೂ ಲೈಬ್ರರಿ ಕಾರ್ಡನ್ನು ಅವನ ಕೈಗಿತ್ತಳು. ಇದು ವಂದನಾಳ ಲೈಬ್ರರಿ ಕಾರ್ಡ್. ಈ ಡೈರಿಯಲ್ಲಿ ಹೇಗೆ ಸಾಧ್ಯ? ಏನೂ ಅರ್ಥವಾಗದೆ ಕಣ್ಬಿಟ್ಟ. ಇದು ಅಣ್ಣನ ಡೈರಿ. ಬಟ್ಟೆಗಳು ಜೋಡಿಸ್ಬೇಕಾದ್ರೆ ಅಣ್ಣನ ವಾರ್ಡ್ರೋಬ್ನಲ್ಲಿ ಸಿಕ್ತು. ಇದನ್ನು ಓದಿದರೆ ನಮಗೆ ಏನಾದರೂ ಅರ್ಥವಾಗಬಹುದು ಹೇಳಿದಳು ತಾಳ್ಮೆಯಿಂದ. ಓಕೆ, ಇವಾಗ ಬೇಡ, ಡಿಸ್ಟರ್ಬೆನ್ಸ್ ಜಾಸ್ತಿ. ಊಟ ಆದ್ಮೇಲೆ ಓದೋಣ ಎಂದನು. ತಡ ಮಾಡದೆ ಅಡುಗೆ ಕೆಲಸವನ್ನು ಮುಗಿಸಿ ಎಲ್ಲರಿಗೂ ಬಡಿಸಿ ತಾನು ಊಟ ಮುಗಿಸಿ ರೂಮಿಗೆ ಬಂದಾಗ ತ್ರಿಶೂಲ್ ಅವಳಿಗಾಗೆ ಕಾಯುತ್ತಾ ಶತಪಥ ಹಾಕುತ್ತಿದ್ದುದನ್ನು ಕಂಡು ರೂಮಿನ ಬಾಗಿಲು ಹಾಕಿದಳು. ಡೈರಿ ಹಿಡಿದು ಇಬ್ಬರು ಹಾಸಿಗೆಯ ಮೇಲೆ ಕುಳಿತರು. ಇದರಲ್ಲಿ ಏನೇ ಇರಲಿ ನೀವು ಅಣ್ಣನಿಗೆ ತೊಂದರೆ ಮಾಡೋಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಬೇಕು. ನನಗೆ ನಂಬಿಕೆ ಇದೆ, ಅತ್ತಿಗೆಗೆ ತೊಂದರೆ ಆಗುವಂಥ ಯಾವ ಕೆಲಸವನ್ನು ಅಣ್ಣ ಖಂಡಿತವಾಗಿಯೂ ಮಾಡಿರೋಲ್ಲ. ಪ್ರಮಾಣ ಮಾಡುವಂತೆ ಅಂಗೈ ಮುಂದಿಡಿದಳು ಆನ್ಯಾ. ಏನನ್ನಿಸಿತೋ ಏನೋ ಅವಳ ಅಂಗೈ ಮೇಲೆ ತನ್ನ ಕೈ ಇಟ್ಟು ಮೃದುವಾಗಿ ಅದುಮಿದ ತ್ರಿಶೂಲ್.